ಮತ್ತೆ ಪೊಲೀಸ್ ಪಿಸ್ತೂಲ್ ಸದ್ದು ಮಾಡಿದೆ. ಅಂತಾರಾಜ್ಯ ಕಳ್ಳರ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅದು ಕೂಡ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಮನೆಯ ಸಮೀಪವೇ ಈ ಇಬ್ಬರು ಸೇರ್ಕೊಂಡು ದರೋಡೆಗೆ ಯತ್ನಿಸಿದ್ರು ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇಬ್ಬರು ಅಂತಾರಾಜ್ಯ ದರೋಡೆಕೋರರ ಕಾಲಿಗೆ ಗುಂಡೇಟು ಹೊಡೆದಿದ್ದಾರೆ ಪೊಲೀಸರು. ಹುಬ್ಬಳ್ಳಿಯ ಉಪನಗರ ಪೊಲೀಸರಿಂದ ಫೈರಿಂಗ್ ಆಗಿರೋದು. ಅಂತಾರಾಜ್ಯ ದರೋಡೆಕೋರರಾದಂತಹ ಇರ್ಷಾದ್ ಮತ್ತು ಅಕ್ಬರ್ಗೆ ತಕ್ಕ ಪಾಠವನ್ನ ಕಲಿಸೋ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಉತ್ತರ ಪ್ರದೇಶ ಮೂಲದ ಆರೋಪಿಗಳು ಇಲ್ಲಿ ಬಂದು ದರೋಡೆ ಮಾಡಿಕೊಂಡು ಎಸ್ಕೇಪ್ ಆಗ್ತಾ ಇದ್ರು. ಬಟ್ ಸದ್ಯಕ್ಕೆ ಗ್ರಾಚಾರ ಕೆಟ್ಟಿತ್ತು, ಪೊಲೀಸರ ಟೈಮ್ ಚೆನ್ನಾಗಿತ್ತು. ಅಂತಾರಾಜ್ಯ ಕಳ್ಳರ ಹೆಡೆಮುರಿಯನ್ನು ಕಟ್ಟಿದ್ದಾರೆ. ಹಲವು ಕೃತ್ಯಗಳಲ್ಲಿ ಇವರೆಲ್ಲ ಭಾಗಿಯಾಗಿದ್ರು ಅನ್ನೋದರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಮತ್ತೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ವಿಪರೀತವಾಗಿ ಈ ಇಬ್ಬರು ದರೋಡೆಕೋರರಿಗೆ ಇತ್ತು ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಕ್ಯೂಸ್ಡ್ಗಳನ್ನು ಪೊಲೀಸರು ಸದೆ ಬಡಿದಿರುವಂತಹ ದೃಶ್ಯಾವಳಿಗಳಿದು. ಇವರಿಬ್ಬರೇ ಅಂತಾರಾಜ್ಯ ಕಳ್ಳರು ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ಕಾರ್ಯಾಚರಣೆ ಮಾಡಬೇಕಾದ್ರೆ ಪೊಲೀಸರ ಮೇಲೆ ಪ್ರಾಬಬ್ಲಿ ಹಲ್ಲೆ ಮಾಡಿರ್ತಾರೆ, ತಪ್ಪಿಸ್ಕೊಳ್ಳೋದಕ್ಕೆ ಯತ್ನಿಸಿರ್ತಾರೆ. ಈ ವೇಳೆ ಅನಿವಾರ್ಯವಾಗಿ ಪೊಲೀಸರು ಕಾಲಿಗೆ ಗುಂಡೇಟನ್ನು ಹೊಡೆದಿದ್ದಾರೆ. ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಈ ಪ್ರಕರಣದಲ್ಲಿ ಗಾಯಗಳಾಗಿರೋದು ಗೊತ್ತಾಗ್ತಾ ಇದೆ. ಅವರು ಕೂಡ ಬ್ಯಾಂಡೇಜ್ ಕಟ್ಟಿಸ್ಕೊಂಡಿರೋದನ್ನು ನೋಡ್ತಾ ಇದ್ದೀರಾ. ಸ್ಥಳದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಶಶಿಕುಮಾರ್ ಆದಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಆಗಮನ ಕೂಡ ಆಗಿದೆ. ದರೋಡೆಗೆ ಬಳಸಿದ್ದ ಕಾರುಗಳನ್ನೇ ಕಿಡಿಗೇಡಿಗಳು ಸುಟ್ಟು ಹಾಕಿದ್ರು ಅನ್ನೋದ್ರ ಡೀಟೇಲ್ಸ್ ಇದೆ. ಅಂದ್ರೆ ಮುಂದೊಂದಿನ ಸಿಕ್ಕಾಕೊಂಡ್ರೆ ಪ್ರಾಸಿಕ್ಯೂಷನಲ್ ಕೇಸ್ ಬಿದ್ದೋಗ್ಲಿ ಅಂತ ವಿಪರೀತವಾಗಿ ದುರಾಲೋಚನೆಗಳನ್ನ ಕೂಡ ಇವರು ಮಾಡಿದ್ರು. ದರೋಡೆಯ ಸಾಕ್ಷಿ ಸಿಗಬಾರದು ಅಂತ ಕಾರನ್ನು ಸುಟ್ಟು ಹಾಕಿದ್ರು. ಕಳ್ಳತನ ಮಾಡಿ ಹೈಫೈ ಜೀವನವನ್ನ ಖದೀಮರು ನಡೆಸ್ತಾ ಇದ್ರು ಅನ್ನೋದ್ರ ಡೀಟೇಲ್ಸ್ ಇದೆ. ಕಳ್ಳತನ ಬೇರೆ, ದರೋಡೆ ಬೇರೆ. 5 ಸ್ಟಾರ್ ಹೋಟೆಲ್ಗಳಲ್ಲಿ ಇಬ್ರು ವಾಸ ಮಾಡ್ತಾ ಇದ್ರಿ. ನೋಡಿ ಅವರ ಶೋಕಿ ಜೀವನ ಹೆಂಗಿತ್ತು ಅಂತ ಹೇಳಿ. ದರೋಡೆ ಮಾಡಿ, ದರೋಡೆ ಅಂದರೆ ಜನರ ಹತ್ರ ಹೆದರಿಸಿ ಬೆದರಿಸಿ ಓಪನ್ ಆಗಿ ದುಡ್ಡು ದೋಚ್ಕೊಂಡು ಹೋಗೋದು ಅಥವಾ ಐಟಮ್ಸ್ ದೋಚ್ಕೊಂಡು ಹೋಗೋದು. ಕಳ್ಳತನ ಅಂದರೆ ಯಾರಿಗೂ ಗೊತ್ತಿಲ್ಲದಂತೆ ಮಾಡೋದು. ಸೊ ಎರಡೂ ಕೃತ್ಯದಲ್ಲಿ ಇವರು ಭಾಗಿಯಾಗಿದ್ರು. ಆಮೇಲೆ ಸಾಕ್ಷಿ ನಾಶ ಮಾಡುವಂತಹ ಪ್ರಯತ್ನವನ್ನು ಕೂಡ ಹೇಗೆ ಮಾಡಿದ್ರು ಅನ್ನೋದರ ಡೀಟೇಲ್ಸ್ ಇದು ಅವರು ದರೋಡೆ ಕೃತ್ಯಕ್ಕೆ ಬಳಸಿದಂತಹ ಕಾರಿನ ಸ್ಥಿತಿ. ಅವರೇ ಸುಟ್ಟು ಹಾಕಿದ್ರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ದರೋಡೆಕೋರರ ಭಯಾನಕತೆಯನ್ನು ಪೊಲೀಸರು ಬಿಚ್ಚಿಟ್ಟಿದ್ದಾರೆ. ಅಂತಿಂತ ಕಳ್ಳರಲ್ಲ, ಮೋಸ್ಟ್ ವಾಂಟೆಡ್. ಅದು ಕೆಲ ರಾಜ್ಯಗಳಿಗೆ ಇವರು ಬೇಕಾಗಿದ್ರು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಇತ್ಕೊಂಡೇ ಕಳ್ಳತನ ಮಾಡುವಂತಹ ಕಳ್ಳರು ಬೇರೆ ಇರ್ತಾರೆ. ಬಟ್ ಹೊರ ರಾಜ್ಯದಿಂದ ಬಂದು ಸ್ಕೆಚ್ ಹಾಕ್ಕೊಂಡು ಇಲ್ಲಿನ ಪೊಲೀಸ್ ವ್ಯವಸ್ಥೆಗೂ ಸವಾಲಾಗುವಂತಹ ವ್ಯಕ್ತಿಗಳ ಹೆಡೆಮುರಿ ಕಟ್ಟೋದಿದೆಯಲ್ಲ, ಬಿಗ್ ಆಪರೇಷನ್ ಅದು. ಡೀಟೇಲ್ಸ್ ಕೊಡ್ತಾರೆ ಸುನಿಲ್. ಪೊಲೀಸರ ಕಾರ್ಯವನ್ನು ನಿಜಕ್ಕೂ ಮೆಚ್ಚಬೇಕು. ಬಟ್ ಈ ಕಾರ್ಯಾಚರಣೆಯಲ್ಲಿ ಪೊಲೀಸರು ಕೂಡ ಗಾಯಗೊಂಡಿರುವಂಥದ್ದು ಕಾಣಿಸ್ತಾ ಇದೆ ನಮಗೆ. ಏನೆಲ್ಲ ಆಯಿತು, ಹೇಗಾಯಿತು, ಹೇಗೆ ಈ ಇಬ್ಬರು ಅಂತಾರಾಜ್ಯ ಕಳ್ಳರನ್ನ ನ್ಯೂಟ್ರಲೈಸ್ ಮಾಡಿದ್ರು ಅಂತ? ಮಮತಾ, ಮಾರ್ಚ್ 1ರಂದು ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಮನೆ ಸಮೀಪದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಕಳ್ಳತನ ಆಗುತ್ತೆ. ಸುಮಾರು 20 ಲಕ್ಷದ ಮೌಲ್ಯದ ಒಂದಿಷ್ಟು ವಸ್ತುಗಳು ಕಳ್ಳತನ ಆಗುತ್ತೆ. ಸೊ ಈ ಪ್ರಕರಣವನ್ನು ಭೇದಿಸಿದಂತಹ ಪೊಲೀಸರಿಗೆ ಶಾಕ್ ಆಗುತ್ತೆ. ಯಾಕಂದರೆ ಈ ದರೋಡೆಕೋರರ ಒಂದು ಜಾಡನ್ನು ಹಿಡಿದು ದೆಹಲಿ ಮತ್ತು ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ 10-15 ಜನರ ತಂಡ ಇದಿರುತ್ತೆ. ಸೊ ಇವರು ಬಂದು ಕಳ್ಳತನ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಸೊ ಇವರು ರಾಯನಾಳ ಸಮೀಪದಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅಂತ ಮಾಹಿತಿಯನ್ನು ತಿಳಿದಂತಹ PSI ದೇವೇಂದ್ರಪ್ಪ ಮತ್ತು ಸಿಬ್ಬಂದಿಗಳು ಬಂಧಿಸಿ ಹೋಗುತ್ತಾರೆ. ಆಗ ಸಿಬ್ಬಂದಿಗಳ ಮೇಲೆ ಕಾರದ ಪುರುಡಿಯನ್ನು ಎರಚಿ ಎಸ್ಕೇಪ್ ಆಗಲು ಪ್ರಯತ್ನ ಮಾಡ್ತಾರೆ. ಗಾಳಿಯಲ್ಲಿ 4 ಸುತ್ತು ಮತ್ತು ಆರೋಪಿಗಳ ಕಾಲಿಗೆ ಒಂದು 2 ಗುಂಡುಗಳ 4 ಗುಂಡುಗಳನ್ನು ಹೊಡೆದು 8 ಸುತ್ತುಗಳಲ್ಲಿ ಈ ಒಂದು ಫೈರಿಂಗ್ ಅನ್ನು ಪೊಲೀಸರು ಮಾಡಿದ್ದಾರೆ. ಈ ಪ್ರಕರಣ ಒಂದು ಕಡೆ ಆದರೆ, ಈಗ ಈ ಕಳ್ಳರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಲಭ್ಯ ಆಗಿರುವಂಥದ್ದು. ಇವರೆಲ್ಲ ಐಫೈ ಕಳ್ಳರಾಗಿದ್ರು, 5 ಸ್ಟಾರ್ ಹೋಟೆಲ್ಗಳಲ್ಲಿ ವಾಸ ಆಗ್ತಾ ಇದ್ರು ಮತ್ತು ಐಷಾರಾಮಿ ಕಾರ್ಗಳನ್ನು ಬಳಸ್ತಾ ಇದ್ರು. ಆ ಕೃತ್ಯಕ್ಕೆ ಬಳಸಿದಂತ ಮಾಹಿತಿಗಾಗಿ ಸುನಿಲ್.